ನಮಸ್ಕಾರ ಸ್ನೇಹಿತರೆ. ಕೆಲವು ಕಾಲ ಕೆಲವರನ್ನು ಮೂರ್ಖರನ್ನಾಗಿ ಮಾಡಬಹುದು, ಆದ್ರೆ ಎಲ್ಲ ಕಾಲ ಎಲ್ಲರನ್ನು ಮೂರ್ಖರನ್ನಾಗಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ರಣರಂಗದಲ್ಲಿ ನೇರ ಮೋದಿಯನ್ನು ಎದುರಿಸೋದಕ್ಕೆ ಕೈಲಾಗದ ಇಂಡಿಕೂಟ 24ರ ಎಲೆಕ್ಷನ್ ನಲ್ಲಿ ಮೋದಿ ಸೋಲ್ಸೋದಕ್ಕೆ ಏನೆಲ್ಲ ಷಡ್ಯಂತ್ರ ಮಾಡಿತ್ತು ಗೊತ್ತಾ? ಇದನ್ನು ನಾನ್ ಹೇಳ್ತಾ ಇಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು ಅಮೆರಿಕನೇ ಸಾಕ್ಷ್ಯ ಒದಗಿಸಿರೋದು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಮಾತಿದೆ. ಕಾಂಗ್ರೆಸ್ನವರು ಮಾಡಿದಂತಹ ಪಾಪ ಒಂದ ಎರಡ. ಈಗ ಬಿಜೆಪಿಯ ನಿಶಿಕಾಂತ್ ದುಬೆ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಾಗಿದೆ ಇದೇ ಯುಎಸ್ ಗೆ ಸಂಬಂಧಪಟ್ಟಂತೆ. ಈ ಯುಎಸ್ ಅಂದ್ರೆ ಏನು, ಅದಕ್ಕೂ ಭಾರತದಲ್ಲಿರ್ತಕ್ಕಂತ ಪ್ರತಿಪಕ್ಷಗಳಿಗೂ ಏನ್ ಸಂಬಂಧ, ಮೋದಿನ ಸೋಲ್ಸೋದಕ್ಕೆ ನಡೆದಂತ ಷಡ್ಯಂತ್ರವಾದ್ರೂ ಏನು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಸತ್ಯದ ಕಣ್ಣಿಗೆ ಬಟ್ಟೆ ಕಟ್ಟಿ ಮೋದಿಗೆ ವಿರೋಧ ಪಕ್ಷದವರು ಸ್ವಲ್ಪ ಹಿನ್ನಡೆ ಮಾಡೋದ್ರಲ್ಲಿ ಸಕ್ಸಸ್ ಏನೋ ಆದ್ರು, ಆದ್ರೆ ಜಾಸ್ತಿ ಹೊತ್ತು ಸತ್ಯನ ಮುಚ್ಚಿಡೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಈಗ ವಿರೋಧ ಪಕ್ಷದವರು, ಇಂಡಿ ಮೈತ್ರಿಕೂಟದವರು, ಕಾಂಗ್ರೆಸ್ನವರು ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಎಲ್ಲವೂ ರೆಡ್ ಹ್ಯಾಂಡ್ ಆಗಿ ಬಯಲಿಗೆ ಬರ್ತಾ ಇದೆ. ಮೋದಿ ವಿರುದ್ಧ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವ ರೀತಿ ಸಂಚಾಯ್ತು ಇದು ಬಯಲಿಗೆ ಬಂದಿರೋದು DOGE ಡಾಜ್ ಇಂದ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ. ಇದು ಅಮೆರಿಕದ ಒಂದು ಇಲಾಖೆ. ಇದನ್ನ ನೋಡ್ಕೊಳ್ತಾ ಇರೋರು ಎಲಾನ್ ಮಸ್ಕ್. ಅಮೆರಿಕದಿಂದ ಯಾವೆಲ್ಲ ಏಜೆನ್ಸಿಗಳಿಗೆ ಫಂಡ್ ಹೋಗುತ್ತೆ ಅದರ ಮೇಲೆ ನಿಗಾ ಇಟ್ಟು ದುಂದು ವೆಚ್ಚನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ರು ಟ್ರಂಪ್. ಅದೇ ಈ DOGE ಅನ್ನೋ ಕಮಿಟಿ. ಅದರ ಹೆಡ್ ಎಲಾನ್ ಮಸ್ಕ್. ಈಗ ಬಯಲಿಗೆ ಬಂದಿರತಕ್ಕಂತಹ ಮ್ಯಾಟರ್ ಏನಪ್ಪಾ ಅಂದ್ರೆ, ಭಾರತದ ಚುನಾವಣೆಯಲ್ಲಿ ಅಮೆರಿಕ ಮೂಗು ತೂರಿಸಿತ್ತಾ? ಹೌದು ಅನ್ನುತ್ತೆ ಎಲಾನ್ ಮಸ್ಕ್ ಕೊಟ್ಟಂತಹ ದಾಖಲೆ. ಭಾರತದ ಚುನಾವಣಾ ವ್ಯವಸ್ಥೆನ ಸುಧಾರಿಸೋದಕ್ಕೆ $20 ಮಿಲಿಯನ್ ಆಗಿನ ಬಿಡನ್ ಸರ್ಕಾರ ಇದ್ದಾಗ ಇದೇ ಯುಎಸ್ಎದಿಂದ ಭಾರತಕ್ಕೆ ದುಡ್ಡನ್ನು ಸರಬರಾಜು ಮಾಡಲಾಗಿತ್ತು. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಹತ್ತತ್ರ 180-85 ಕೋಟಿ ಆಗುತ್ತೆ. ಅದನ್ನ ಇಲ್ಲಿಗೆ ಕೊಡ್ತಾ ಇದ್ದ ಕಾರಣ ಏನ್ ಗೊತ್ತಾ? ಭಾರತದ ಚುನಾವಣೆಯಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ, ಪ್ರಭಾವ ಬೀರೋದಕ್ಕೆ ಚುನಾವಣಾ ಆಯೋಗದೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. US ನಿಂದ ನಿಮ್ಮ ಚುನಾವಣಾ ವ್ಯವಸ್ಥೆನ ಸುಧಾರಿಸೋದಕ್ಕೆ ಕೊಡ್ತೀವಿ ಅಂತ, ಅಂದ್ರೆ ಧನ ಸಹಾಯ ಮಾಡ್ತೀವಿ ಅಂತ. ಇದರ ಲಿಂಕ್ ಎಲ್ಲೆಲ್ಲಿಗೆ ಹೋಗುತ್ತೆ ಗೊತ್ತಾ? ಓಪನ್ ಸೊಸೈಟಿ ಫೌಂಡೇಶನ್. ಇದು ಯಾರ್ದು? ಜಾರ್ಜ್ ಸೋರೋಸು. ಯಾರೀ ಜಾರ್ಜ್ ಸೋರೋಸು? ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರನ ಕೆಡವೋದಿಕ್ಕೆ $1 ಬಿಲಿಯನ್ ಎತ್ತಿಟ್ಟಂತಹ ಮಹಾನುಭಾವ. ಈಗ ಗೊತ್ತಾಯ್ತಾ ನಿಮಗೆ, ಮೋದಿ ಸೋಲ್ಸೋದಿಕ್ಕೆ 24ರಲ್ಲಿ ಎಂತ ಷಡ್ಯಂತ್ರ ನಡೆದಿತ್ತು. ಇವರು ಅಗ್ರಿಮೆಂಟ್ ಮಾಡ್ಕೊಂಡ ಪ್ರಕಾರ ದುಡ್ಡನ್ನು ಯಾರಿಗ್ ಕೊಡ್ಬೇಕು? ಚುನಾವಣಾ ಆಯೋಗಕ್ಕೆ ಕೊಡ್ಬೇಕು. ಆದ್ರೆ ಇವರು ಕೊಟ್ಟಿದ್ದು ಯಾವುದಕ್ಕೆ? NGO ಸಂಸ್ಥೆಗಳಿಗೆ. ಅವ್ರು ಮಾಡಿದ್ದೇನು? ಬಾಂಗ್ಲಾದೇಶಿಗರನ್ನ, ರೋಹಿಂಗ್ಯಾಗಳನ್ನ, ಅಕ್ರಮ ವಲಸಿಗರನ್ನೆಲ್ಲ ಕಂಡವರಿಗೆ ವೋಟರ್ ID ಮಾಡಿಸೋದು, ಭಾರತದ ಎಲೆಕ್ಷನ್ ಅಲ್ಲಿ ವೋಟ್ ಚಲಾಯಿಸುವ ಹಕ್ಕು ಕೊಡೋದು. ನೀವು ನಂಬ್ತಿರೋ ಬಿಡ್ತಿರೋ 6ರಿಂದ 8 ಕೋಟಿ ಜನ ಈ ರೀತಿ ಅಕ್ರಮವಾಗಿ ವಲಸೆ ಬಂದ ವೋಟಿಗರಿದ್ದಾರೆ ಭಾರತದಲ್ಲಿ. ಒಂದು ಯುರೋಪಿಯನ್ ಕಂಟ್ರಿನ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ ಇದು. ನಿಮ್ಗೆ ನೆನಪಿರ್ಬೋದು, 2024ರ ಎಲೆಕ್ಷನ್ ಟೈಮ್ ಅಲ್ಲಿ ಟೂಲ್ ಕಿಟ್ ಅನ್ನೋದು ಸಾಕಷ್ಟು ಚಾಲ್ತಿಯಲ್ಲಿದ್ದ ವರ್ಡ್. ಪೆಗಾಸಿಸ್ ಇರ್ಬೋದು, ರೈತ ಹೋರಾಟ ಇರ್ಬೋದು, ಸೋರೋಸ್ ಓಪನ್ ಸೊಸೈಟಿ ಇರ್ಬೋದು, ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬರೋದು? ಅಮೆರಿಕನ್ ಏಡ್ ಇಂದ. ಇಲ್ಲಿ ಅದು NGOಗಳಿಗೆ ಬರುತ್ತೆ. ಇವರು ಈ ರೀತಿ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅದನ್ನ ಬಳಸ್ತಾ ಇದ್ರು. 2017ರಲ್ಲಿ ಗುಜರಾತ್ ಎಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಆಟ ಆಗುತ್ತೆ ಮೋದಿಯನ್ನ ಸೋಲ್ಸೋದಿಕ್ಕೆ. ಆಗ ಜಸ್ಟ್ ಮಿಸ್ ಆಗಿ ಸರಳ ಬಹುಮತ ಪಡೆದಿತ್ತು ಬಿಜೆಪಿ ಗುಜರಾತ್ ಅಲ್ಲಿ. ಡಿಮಾನಿಟೈಸೇಷನ್ ನಿಂದ ಲೈನ್ ಅಲ್ಲಿ ಜನ ಕ್ಯೂ ನಿಲ್ತಾ ಇದ್ದಾರೆ. ಕೊರೋನಾ ಬಂದು ಜನ ಸಾವಾಗ್ತಾ ಇದೆ. ಭಾರತದ ಲಸಿಕೆಯ ಮೇಲೆ ಭಾರತದ ಜನರಿಗೆ ನಂಬಿಕೆ ಇಲ್ಲ. ಮೋದಿಯ ಭಾರತದಲ್ಲಿ ಚೈನಾಗಿಂತ ಹೆಚ್ಚು ಸಾವಾಗಿದೆ ಅನ್ನುವ ಮಾತುಗಳು ನಿಮಗೆ ಆಗ ಕೇಳಿ ಬರ್ತಾ ಇತ್ತು. ಇಂತಹ ಕತೆ ಕಟ್ಟೋರಿಗೆ ಹಣಕಾಸಿನ ವ್ಯವಸ್ಥೆ ಇದೇ USAID ಮಾಡ್ತಾ ಇತ್ತು. ಇದೇ ಜಾರ್ಜ್ ಸೋರೋಸ್ ಓಪನ್ ಸೊಸೈಟಿಯಿಂದ ಫಂಡ್ ಆಗ್ತಾ ಇತ್ತು. ಅವರ ಅಜೆಂಡಾ ಏನು? ಮೋದಿ ಸರ್ಕಾರಕ್ಕೆ ಮಸಿ ಬಳಿಬೇಕು. 2014ರಲ್ಲಿ ಮೋದಿ ಬಂದಾಗಿತ್ತು. 19ರಲ್ಲಿ ಟಾರ್ಗೆಟ್ ಮಾಡಿ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರನ ಕೆಡವಬೇಕು, ಅಂದ್ರೆ ಎಲೆಕ್ಷನ್ ನಲ್ಲಿ ಸೋಲಾಗುವಂತೆ ಮಾಡಬೇಕು. ಯಾವ ರೀತಿ? ಈ ಅಪಪ್ರಚಾರ ಮಾಡೋ ಮೂಲಕ. ಇವರು ಮಾಡಿದ ಅಜೆಂಡಾಗಳು ಒಂದೇ ಎರಡೇ. ಶಾಹೀನ್ ಬಾಗು, ರೈತ ಹೋರಾಟ, ಡಿಮಾನಿಟೈಸೇಷನ್ ಇಟ್ಕೊಂಡು ಹಂಗಾಮ ಸೃಷ್ಟಿ ಮಾಡಿದ್ದು ಒಂದ ಎರಡ. ಈ ಎಲ್ಲ ಅಡೆತಡೆಗಳ ಮಧ್ಯೆ 2019ರಲ್ಲಿ ಮೋದಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ 303 ಸೀಟ್ ಗೆಲ್ಲೋದ್ರ ಮೂಲಕ. ಒಂದು ವೇಳೆ ಏನಾದ್ರೂ ಎಲೆಕ್ಷನ್ಗೂ ಮುಂಚೆ ಕೋವಿಡ್ ಬಂದಿದ್ರೆ ಪಕ್ಕಾ ಇವರು ನರೇಟಿವ್ ಸೃಷ್ಟಿ ಮಾಡಿ ಮೋದಿನ ಸೋಲ್ಸೋದಕ್ಕೆ ಏನ್ ಬೇಕೋ ಎಲ್ಲವನ್ನೂ ಮಾಡ್ಬಿಡ್ತಾ ಇದ್ರು. ಭಾರತೀಯರು ಕಂಡುಹಿಡಿದಿರ್ತಕ್ಕಂತ ಲಸಿಕೆಗಳ ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ. ಫೈಜರ್ ಲಸಿಕೆಯನ್ನು ಹೊರಗಿನಿಂದ ತರಿಸಿಕೊಳ್ಳಿ, ಅದನ್ನ ಜನರಿಗೆ ಕೊಡಿ. ಭಾರತದ ಲಸಿಕೆ ಬೇಡ,
ಅದು ಬಿಜೆಪಿ ಅವರ ಲಸಿಕೆ, ಮೋದಿ ಲಸಿಕೆ ಅಂತೆಲ್ಲ ಅವಹೇಳನ ಮಾಡಿದ್ರು. 2019 ಕೋವಿಡ್ ಸಿಚುವೇಶನ್ ದೇಶದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಹಾಹಾಕಾರ ಸೃಷ್ಟಿ ಮಾಡಿತ್ತು. ಯಾವುದೇ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷ ಆಡಳಿತ ಪಕ್ಷದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಬೇಕು. ಆದ್ರೆ ಇವ್ರು ಮಾಡಿದ್ದೇನು, ಮತ್ತಷ್ಟು ಹಾಹಾಕಾರ ಸೃಷ್ಟಿ ಮಾಡೋದು. ಹೆಣಗಳ ರಾಶಿ ಬಿದ್ದ್ಬಿಟ್ಟಿದೆ ಹಾಸ್ಪಿಟ್ಲ್ ಮುಂದೆ, ಆಕ್ಸಿಜನ್ ಸಿಗ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ಸಿಗ್ತಾ ಇಲ್ಲ, ಲಸಿಕೆ ಒಬ್ರಿಗೆ ಕೊಟ್ರೆ ಮತ್ತೊಬ್ರಿಗೆ ಕೊಡ್ತಾ ಇಲ್ಲ ಅಂತೆಲ್ಲ ಅಪಪ್ರಚಾರ ಮಾಡಿದ್ರು. ಅಲ್ಪಸಂಖ್ಯಾತರಲ್ಲಂತೂ ಮೋದಿ ಕೊಡೋ ಲಸಿಕೆಯನ್ನು ತೆಗೆದುಕೊಳ್ಳಲೇಬಾರದು, ಆದ್ರಿಂದ ಅಡ್ಡ ಪರಿಣಾಮಗಳಾಗ್ತವೆ ಅನ್ನುವ ಇಲ್ಲಸಲ್ಲದ ಊಹಾಪೋಹಗಳನ್ನು ಸೃಷ್ಟಿ ಮಾಡಲಾಯಿತು. ಆದ್ರೆ ಯಾರೆಲ್ಲ ಈ ಊಹಾಪೋಹ ಸೃಷ್ಟಿ ಮಾಡಿದ್ರು ಅವರೇ ಮೊದಲು ಹೋಗಿ ಹಾಸ್ಪಿಟಲ್ ಅಲ್ಲಿ ಲಸಿಕೆ ತಗೊಂಡು ಬಂದ್ರು. ನೋಡಿ, ನೀವೇ ನೋಡಿ, 2020ರಿಂದ 2024ರವರೆಗಿನ ಸಿಚುವೇಶನ್ ಗಮನ ಕೊಟ್ಟು ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ USA ನ ಕೈವಾಡ ಎಷ್ಟಿತ್ತು ಇದರಲ್ಲಿ ಅಂತ. ಯಾಕಂದ್ರೆ ಅಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಅಮೆರಿಕದ ಎಡಚರ ಸರ್ಕಾರ ಜೋ ಬಿಡನ್ದು. ಕರೆಕ್ಟ್ ಆಗಿ ಸಂಸತ್ತಿನ ಪ್ರತಿ ಬಜೆಟ್ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ ಶುರುವಾಗಕ್ಕೂ ಮುಂಚೆ ಒಂದಲ್ಲ ಒಂದು ರಿಪೋರ್ಟ್ US ಇಂದ ಬರ್ತಾ ಇತ್ತು. ಅದನ್ನ ಇಟ್ಕೊಂಡು ಸಂಸತ್ತಲ್ಲಿ ಹಂಗಾಮ ಸೃಷ್ಟಿ ಮಾಡ್ತಾ ಇದ್ರು ಇಂಡಿ ಮೈತ್ರಿಕೂಟ. ಇದು ಸತತವಾಗಿ ಕಂಟಿನ್ಯೂಸ್ ಆಗಿ 2020ರಿಂದ 2024ರವರೆಗೂ ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಡೀತಾ ಬಂತು. ಇವರು ಕೇವಲ ಭಾರತದಲ್ಲಿ ಚುನಾವಣೆಯನ್ನ ಇಂಟರ್ಫಿಯರ್ ಮಾಡೋದಕ್ಕೆ ದುಡ್ಡು ಕೊಡ್ತಾ ಇರಲಿಲ್ಲ, ಬಾಂಗ್ಲಾದೇಶಕ್ಕೂ ಸಹ ಕೊಡ್ತಾ ಇದ್ರು. ಅಲ್ಲೂ $29 ಮಿಲಿಯನ್ ನಷ್ಟು ದುಡ್ಡು ಕೊಟ್ಟಿದ್ದಾರೆ. ಅಲ್ಲಿ ಜನರನ್ನ ಪುಸಲಾಯಿಸಿ ಭಾರತದೊಳಗೆ ನುಗ್ಗಿಸೋದು. ಭಾರತಕ್ಕೆ 187 ಕೋಟಿ ರೂಪಾಯಿ, ಬಾಂಗ್ಲಾದೇಶಕ್ಕೆ $29 ಮಿಲಿಯನ್. ದುಡ್ಡನ್ನ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸಲಾಗ್ತಾ ಇತ್ತು. ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡೋದಕ್ಕೆ ಬಳಸಲಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಬಾಂಗ್ಲಾದಲ್ಲಿ ಆಗ ಇದ್ದಿದ್ದು ಶೇಖ್ ಹಸೀನಾರ ಮೋದಿ ಪರ ಸರ್ಕಾರ, ಇಲ್ಲಿ ಹೆಂಗಿದ್ರು ಮೋದಿ ಸರ್ಕಾರ ಇತ್ತು. ಎರಡನ್ನೂ ತೆಗಿಬೇಕು ಅನ್ನೋದು ಎಡಚರರ 1 ಪಾಯಿಂಟ್ ಅಜೆಂಡಾ. ಯಾವಾಗ ಟ್ರಂಪ್ ಆಡಳಿತ ಬಂತು ಅಮೆರಿಕದಲ್ಲಿ, ಈಗ ಎಡಚರರು ಯಾವ ರೀತಿ ಇಂಡಿ ಮೈತ್ರಿಕೂಟದೊಂದಿಗೆ ಕೂಡಿ ಮೋದಿಯನ್ನ ಸೋಲಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದಕ್ಕೆ ಸಾಕ್ಷ್ಯ ಎಲನ್ ಮಸ್ಕ್ ಕೊಟ್ಟಿರೋದು. US ಇಂದ ಏಡ್ ಬರ್ತಾ ಇತ್ತು ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋದಿಕ್ಕೆ ಅಂತ. ಆ ದುಡ್ಡನ್ನೇ ಈಗ ಎಲಾನ್ ಮಸ್ಕ್ ನಿಲ್ಸಿರೋದು, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಈ NGO ಗಳಿಗೆ ವಿದೇಶದಿಂದ ಬರ್ತಾ ಇದ್ದ ಫಂಡ್ ನ ವಾಸನೆ ಮೋದಿಗೆ ಆಗ್ಲೇ ಸಿಕ್ಕಿತ್ತು. ಹಾಗಾಗಿ ಅವರು ಯಾವೆಲ್ಲ NGO ಗಳಿಗೆ ವಿದೇಶದಿಂದ ಫಂಡ್ ಬರುತ್ತೋ ಅದೆಲ್ಲದರ ಸ್ಕ್ಯಾನ್ ಮಾಡಿದ್ರು. ಅದನ್ನ ಈಗ ಕಂಪ್ಲೀಟ್ ಆಗಿ ನಿಲ್ಸಿದ್ದಾರೆ. ಬರೋದಾದ್ರೆ ಅದು ಟ್ರಾನ್ಸ್ಪರೆನ್ಸಿ ಇರಬೇಕು. ಯಾರು ಕೊಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ, ಯಾರ ಅಕೌಂಟಿಗೆ ಬರ್ತಾ ಇದೆ, ಅವರು ಆ ದುಡ್ಡನ್ನು ಏನ್ ಮಾಡ್ತಾರೆ, ಇಂಟೆನ್ಷನ್ ಏನು, ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಟ್ಕೊಂಡೇ ಸರ್ಕಾರ ಕಾರ್ಯನಿರ್ವಹಿಸುತ್ತೆ ಈಗ ಭಾರತದಲ್ಲಿ. ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ಮೋದಿ ಸರ್ಕಾರ ಮಾಡಿದ್ರು ಕೂಡ 187 ಕೋಟಿ ರೂಪಾಯಿ ಫಂಡ್ ಕೊಟ್ಟಿದ್ದಾರೆ ಭಾರತದ ಚುನಾವಣೆನ ಹಸ್ತಕ್ಷೇಪ ಮಾಡೋದಕ್ಕೆ, ಮೋದಿನ ಸೋಲ್ಸೋದಕ್ಕೆ. ಅಂದ್ರೆ ಎಷ್ಟರ ಮಟ್ಟಿಗೆ ಚಾಕಚಕ್ಯತೆಯಿಂದ ಎಡಚರರು ಕಾರ್ಯನಿರ್ವಹಿಸಿರ್ಬೋದು ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಎಲಾನ್ ಮಸ್ಕ್ ಭಾರತದ ವಿರುದ್ಧ ಏನೆಲ್ಲ ಷಡ್ಯಂತ್ರ ನಡೆದಿತ್ತು, ಮೋದಿಯನ್ನು ಸೋಲಿಸೋದಕ್ಕೆ ಏನೆಲ್ಲ ವ್ಯವಸ್ಥಿತ ಪಿತೂರಿ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರ ಕೊಟ್ಟಿದ್ದಾರೆ. USA ಇಂದ ಭಾರತಕ್ಕೆ ಫಂಡ್ ಬಂದಿತ್ತು ಅನ್ನೋದಿಕ್ಕೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.